ಐದನೇ ಅಧ್ಯಾಯ 1-12 ಯೇಸು ಸ್ವಾಮಿ ಅಷ್ಟಭಾಗ್ಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಷ್ಟಭಾಗ್ಯಗಳ ಬಗ್ಗೆ 13ನೇ ವಾಕ್ಯ ಕರೆಕ್ಟ್ ಆಗಿ ನಾವು ಧ್ಯಾನಿಸೋದಾದ್ರೆ 1-12 ವಚನಗಳ ಒಂದು ಪರಿಪೂರ್ಣ ಅರ್ಥ ನಮಗೆ ಗೊತ್ತಾಗ್ತದೆ. ಜಸ್ಟ್ ಓದಿ ನೋಡಿ, 5ನೇ ವಾಕ್ಯ ಓದಿ. 5:5 ವಿನಯಶೀಲರು ಭಾಗ್ಯವಂತರು, ದೇವರ ವಾಗ್ದತ್ತ ನಾಡಿಗೆ ಬಾಧ್ಯಸ್ಥರು ಅವರು. ಓಕೆ, ಇನ್ನು ನೆಕ್ಸ್ಟ್ 6 ನ್ಯಾಯ ನೀತಿಗಾಗಿ ಹಸಿದು ತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯ ನೀಯುವರು. ಓಕೆ, ಇನ್ನು ನೆಕ್ಸ್ಟ್ ದಯಾವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು. ಓಕೆ, ಇದೆಲ್ಲ ನಾವು ನೋಡುವುದು ನೋಡಿ, ಕರುಣ ಉಳ್ಳವರು ಭಾಗ್ಯವಂತರು, ದಯಾಶೀಲರು ಭಾಗ್ಯವಂತರು. ಈಗ ನಾವು ಕರೆಕ್ಟ್ ಆಗಿ ಅದು ಓದುವಾಗ ಕರುಣೆ ಉಳ್ಳವರು, ಓಕೆ, ಇದರಲ್ಲಿ ಈ ಕರುಣೆ ಸಪರೇಟ್ ಆಗಿ ಕಾಣುತ್ತದೆ. ಒಂದು ವ್ಯಕ್ತಿಯಲ್ಲಿ ಕರುಣೆ ಬರುವಾಗ ಈ ವ್ಯಕ್ತಿ ಭಾಗ್ಯವಂತನು. ಒಂದು ವ್ಯಕ್ತಿಯಲ್ಲಿ ಅವನಲ್ಲಿ ಈ ದಯಾ ಅವನಲ್ಲಿ ಬರುವಾಗ ಅವನು ಭಾಗ್ಯವಂತನು. ಓಕೆ, ಒಂದು ವ್ಯಕ್ತಿಯಲ್ಲಿ ಸೌಮ್ಯತೆ ಅಂದ್ರೆ ದೀನತೆ ಬರುವಾಗ ಅವನು ಭಾಗ್ಯವಂತನು. ಸೊ ಭಾಗ್ಯವಂತರಂದ್ರ ಸುಮಾರು ಕಾರ್ಯಗಳು ಹೇಳ್ತಾ ಇದ್ದಾರೆ. ಇದು ಒಂದು ವ್ಯಕ್ತಿಯಲ್ಲಿ ಬರುವ ಗುಣಗಳ ಬಗ್ಗೆ, ಒಂದು ವ್ಯಕ್ತಿಯಲ್ಲಿ ಬರುವ ರುಚಿಯ ಬಗ್ಗೆ ಹೇಳ್ತಾ ಇದೆ. ಒಂದು ವ್ಯಕ್ತಿಯಲ್ಲಿ ಕರುಣೆ ಬರುವಾಗ ಭಾಗ್ಯವಂತನಾದರೆ ಈ ವ್ಯಕ್ತಿಯಿಂದ ಕರುಣೆ ಹೋಗುವಾಗ ಏನಾಗ್ತದೆ? ಅವನು ಭಾಗ್ಯವಂತನಾಗ್ಲಿ ಸರ್, ಕರುಣೆ ಇದ್ರೆ ಅವನಿಗೆ ಒಂದು ವ್ಯಕ್ತಿಯಲ್ಲಿ ದಯೆ ಬರುವಾಗ ಭಾಗ್ಯವಂತನು, ಈ ವ್ಯಕ್ತಿಯಿಂದ ದಯೆ ಈಚೆ ಹೋಗುವಾಗ ಭಾಗ್ಯವಂತನಲ್ಲ, ದೌರ್ಭಾಗ್ಯ. ನಿಮ್ಗೆ ಅರ್ಥ ಆಯ್ತಲ್ಲ? ಅಂದರೆ ಅದು ಅರ್ಥ ಅಂದ್ರೆ ನಮ್ಗೆ ಆ ಒಂದು ಗ್ರಾವಿಟಿಯಲ್ಲಿ ನಮ್ಗೆ ಅರ್ಥ ಆಗಿಲ್ಲ. ಅದು ಅರ್ಥ ಆಗ್ಬೇಕಾದ್ರೆ ನೋಡಿ, 13ನೇ ವಾಕ್ಯ ಓದಿದ್ರೆ ಒಂದು ಕ್ಲಾರಿಟಿ ಸಿಗ್ತದೆ. 13 ಓದಿ. ಈ ಧರೆಗೆ ನೀವೇ ಉಪ್ಪೆ ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ಯಾವುದರಿಂದ ಪುನಃ ರುಚಿ ಬಂದಿತು? ಇನ್ನು ಅದು ಕೆಲಸಕ್ಕೆ. ಉಪ್ಪೆ ಸಪ್ಪೆಯಾಗಿ ಬಿಟ್ರೆ ಅಂದ್ರೆ ಅರ್ಥ ಏನು? ಯಾರಾದ್ರೂ ಹೇಳ್ತೀರಾ? ಉಪ್ಪೆ ಸಪ್ಪೆಯಾಗಿ ಬಿಟ್ರೆ ಅದ್ರ ಅರ್ಥ ಏನು ಸರ್? ಅದರ ರುಚಿ ಕಳ್ಕೊಬಿಟ್ರೆ ಅದು ಇನ್ನೇನಕ್ಕೂ ಯೂಸ್ ಇಲ್ಲ ಅನ್ನೋ ತರ ಹೇಳ್ತಾರೆ. ಯಾವ್ದರದ ರುಚಿ ಕಳ್ಕೊಬಿಟ್ರೆ? ಉಪ್ಪದ ರುಚಿ ಕಳ್ಕೊಬಿಟ್ರೆ. ನಮ್ಗೆ ಉಪ್ಪು ಅಂದ್ರೆ ಕಲ್ಲುಪ್ಪು ಸಿಗ್ತದೆ, ಪುಡಿ ಉಪ್ಪು ಸಿಗ್ತದೆ. ಓಕೆ, ಕಲ್ಲುಪ್ಪು ನಾವು ಇಮ್ಯಾಜಿನ್ ಮಾಡೋಣ. ಈಗಲೇ ಈ ಇತ್ತೀಚಿನ ದಿನಗಳಲ್ಲೇ ಈ ಸಾಲ್ಟ್, ಟೇಬಲ್ ಸಾಲ್ಟ್ ಎಲ್ಲ ಬಂದಿರೋದು. ಮುಂಚೆ ಎಲ್ಲ ದೊಡ್ಡ ದೊಡ್ಡ ಕಲ್ಲುಪ್ಪು ಇತ್ತು. ಓಕೆ, ಈಗ ಈ ಪಾಯಿಂಟ್ ಅನ್ನು ಸ್ವಲ್ಪ ಅರ್ಥ ಮಾಡಲು ಪ್ರಯತ್ನ ಪಡಿ. ಉಪ್ಪು ಸಪ್ಪೆ ಆದ್ರಿಂದ ಹೇಳುವಾಗ ಏನರ್ಥ? ಅದು ಕೇವಲ ಕಲ್ಲಿಗೆ ಸಮ ಆಗುತ್ತದೆ, ಬರೀ ಉಪ್ಪು ಅಂದ್ರೆ ನೋಡಿ, ಅರ್ಥ ಮಾಡಿ. ಒಂದು ಕಲ್ಲಿದೆ, ಕಲ್ಲಲ್ಲಿ ಉಪ್ಪಿನ ರುಚಿ ಬರುವಾಗ ಏನ್ ಹೇಳ್ತೀವಿ ನಾವು? ಅದು ತನ್ನ ಸ್ವಭಾವವನ್ನ ಕಳ್ಕೊಳ್ತದೆ. ಅಂದ್ರೆ ಒಂದಂದ್ರೆ ನೋಡಿ, ಇದು ಈ ಕಲ್ಲಿನಲ್ಲಿ ಕ್ರಿಸ್ಟಲ್ ಅಂತ ಹೇಳಿ, ಒಂದು ಕ್ರಿಸ್ಟಲ್ ಅಲ್ಲಿ ಕ್ರಿಸ್ಟಲ್ ಸಾಲ್ಟ್ ಅಂತ ಹೇಳ್ತೀವಿ. ಈ ಕ್ರಿಸ್ಟಲ್ ಅಲ್ಲಿ ಉಪ್ಪಿನ ರುಚಿ ಬರುವಾಗ ಇದನ್ನು ಏನನ್ನಾಗಿ ಕರಿತೀವಿ? ಉಪ್ಪನ್ನಾಗಿ ಕರಿತೀವಿ. ಈ ಕ್ರಿಸ್ಟಲ್ ಇಂದ ಉಪ್ಪಿನ ರುಚಿ ಹೋಗುವಾಗ ಏನಂತ ಕರಿತೀವಿ? ಅದು ಬರೀ ಕ್ರಿಸ್ಟಲ್ ಆಗ್ತದೆ, ಅದು ಉಪ್ಪ ಆಗಲ್ಲ.
ಅದು ಉಪ್ಪಾಗಿ ಯೂಸ್ ಮಾಡಕ್ಕೆ ನಮ್ಗೆ ಆಗೋದಿಲ್ಲ. ನಿಮ್ಗೆ ಅರ್ಥ ಆಯ್ತಾ ಅದನ್ನ ಗೊತ್ತಿಲ್ಲ. KJ ಸರ್ ಸ್ವಲ್ಪ ಒಂದು ಎಕ್ಸ್ಪ್ಲೈನ್ ಮಾಡ್ತೀರಾ ಈ ಪಾಯಿಂಟ್? ಐ ಕಾಂಟ್ ಟಾಕ್ ಲೌಡ್ಲಿ, ಬಟ್ ಸರ್ ಪರವಾಗಿಲ್ಲ. ಅದು ತನ್ನ ಸ್ವಭಾವ ಅದು ಉಪ್ಪು. ಆ ಸ್ವಭಾವ ಕಳ್ಕೊಂಡ್ಬಿಟ್ರೆ ಅದು ಆದ ತಾನಾಗಿರೋದಿಲ್ಲ, ಉಪ್ಪಾಗಿರೋದಿಲ್ಲ, ಇನ್ನೇನೋ ಮಾರ್ಪಡ. ಓಕೆ, ಸೊ ಇಲ್ಲಿ ಕ್ಲಿಯರ್ ಆಗಿ ನಾವು ಅರ್ಥ ಮಾಡೋದಾದ್ರೆ, ಈ ಕ್ರಿಸ್ಟಲ್ಗೆ ರುಚಿ ಬಂದು ಸೇರ್ಬೇಕು. ಈ ಕ್ರಿಸ್ಟಲ್ಗೆ ರುಚಿ ಬಂದು ಸೇರುವಾಗ ಇದು ಉಪ್ಪಾಗುತ್ತೆ. ಈ ಕ್ರಿಸ್ಟಲ್ ಇಂದ ಈ ರುಚಿ ಹೋಗುವಾಗ ಇದು ಬರೀ ಕ್ರಿಸ್ಟಲ್ ಆಗಿ ಕಲ್ಲಾಗಿ ಮಾರ್ಪಾಡಾಗ್ತದೆ. ಈ ಕಲ್ಲಿಂದ ಏನ್ ಪ್ರಯೋಜನ ಇಲ್ಲ. ಹಾಗಾದ್ರೆ ಈ ಉಪ್ಪು ಯಾರು? ಈ ರುಚಿ ಯಾರು? ಯೇಸು ಸ್ವಾಮಿ ನಂಗೆ ಇಲ್ಲ. ಈ ರುಚಿ ಆಗಿದ್ದಾರೆ ಪ್ರಿಯರೇ ಯೇಸು ಯೇಸು. ಸ್ವಾಮಿ. ಕ್ಲಿಯರ್ ಆಗಿ ಅರ್ಥ ಮಾಡಲು ಪ್ರಯತ್ನ ಪಡಿ. ಈ ಉಪ್ಪಿಂದ ನಿಮ್ಗೆ ಅರ್ಥ ಆಯ್ತು ಅಂತ ಗೊತ್ತಿಲ್ಲ. ನಾವು ನೆಕ್ಸ್ಟ್ 15ನೇ ಪಾಯಿಂಟ್ ನೀವು ಓದಿ, ಆಗ ಇನ್ನೂ ಸ್ವಲ್ಪ ಕ್ಲಿಯರ್ ಆಗ್ತದೆ. 15ನೇ ವಚನ. ಅಂತೆಯೇ ಯಾರು ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರೆ, ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕು ಕೊಡುತ್ತದೆ. ಅದೇ ರೀತಿ ಇದು ನಿಮ್ಗೆ ಅರ್ಥ ಆಗ್ಬೋದು. ದೀಪವನ್ನು ಅವ್ರ ಬೆಳಕನ್ನು ಹಚ್ಚುವುದು. ನಾವು ಬೆಳಕಂದ ಹೇಳುವಾಗ ನಮ್ಮ ಮನಸ್ಸಿಗೆ ಏನ್ ಬರುತ್ತದೆ? ಹರ್ಷದ್ ನಿಮ್ ಮನಸ್ಸಿಗೆ ಏನ್ ಬರುತ್ತೆ ಬೆಳಕಂದ ಹೇಳುವಾಗ? ಅದೇ ಕ್ಯಾಂಡಲ್ ಹಚ್ಚಿ ಮಡ್ದಂಗ್ರ ಆಗುತ್ತೆ ಅದು. ಹಾಗಾದ್ರೆ ಹಚ್ಚುವುದು, ಬೆಳಕನ್ನ ಹಚ್ಚುವುದು ಅಂತ ಹೇಳುವಾಗ ಏನಂತ? ಅದಕ್ಕೆ ಪ್ರಕಾಶ ನೀಡುವುದು. ಅದಕ್ಕೆ ಅಂದ್ರೆ ಬೆಳಕು ನಿಮ್ಗೆ ಎಷ್ಟು ಹೊರಗಡೆ ಜನರಿಗೆ ಕತ್ತಲೆಯನ್ನು ಹೋಗಲಾಡಿಸುತ್ತೆ. ಆಬ್ಸೆನ್ಸ್ ಆಫ್ ಲೈಟ್. ಎಷ್ಟು ಜನರಿಗೆ ಈ ಬೆಳಕು ಉಪಯೋಗಿಸಿ ಪರಿಚಯ ನನ್ಗೆ ಗೊತ್ತಿಲ್ಲ. ಈ ಕರೆಂಟು ಈಗ ಸಿಟಿ ಕಡೆ ಎಲ್ಲ ಮುಂಚೆ ಇತ್ತು, ನಾವು ವಿಲೇಜ್ ಕಡೆ ಎಲ್ಲ ಮೇ ಬಿ ಒಂದು 20-30 ವರ್ಷ ಹಿಂದೆ ಕರೆಂಟ್ ಬಂದಿರೋದು. ನನ್ನ ಒಂದು ಬಾಲ್ಯಾವಸ್ಥೆಯಲ್ಲಿ ಕರೆಂಟ್ ಇರಲಿಲ್ಲ. ಓಕೆ, ಆಗ ಒಂದೊಂದು ಮನೆಯಲ್ಲೂ ಒಂದು 7-8 ದೀಪಗಳಿರ್ತದೆ. ಈ ದೀಪಗಳು ನಾವ್ ಎಲ್ಲಿಡ್ತೀವಿ ಮಾಮೂಲಿ? ನೀವು ಆ ಒಂದು ಅನುಭವ ಇರ್ಬೋದು, ಯಾರ ಇದ್ರೆ ಹೇಳಿ. ಮಾಮೂಲಿ ಎಲ್ಲಿಡ್ತೀವಿ ದೀಪಗಳು? ಸ್ವಲ್ಪ ಮೇಲೆ ಇಡ್ತಾ ಇದ್ದು ಬ್ರದರ್, ಎಲ್ಲ ಬೆಳಕು ಕಾಣಿಸ್ಲಿ ಅಂತ ಮೇಲೆ ಒಂದು ಇದ್ರ ಮೇಲೆ ಇಡ್ತಾ ಇದ್ದು, ಬೆಳಕ ಕಾಣಿಸ್ಲಿ ಅಂತ. ಅಮ್ಮ, ದೀಪಗಳು ಹೇಳುವಾಗ ನೋಡಿ, ಹಚ್ಚುವ ಮುಂಚೆ ಈ ದೀಪ ಎಲ್ಲಿಡ್ತಾ ಇದ್ರು? ಅಷ್ಟೇ. ಫಸ್ಟ್ ಕೆಳಗೆ ನಾವು ಹಚ್ಚಿ ಬ್ರದರ್, ಆಮೇಲೆ ದೀಪಸ್ತಂಭದ ಮೇಲೆ ಇಡ್ತೀವಿ ಬ್ರದರ್. ಅದು ಎಲ್ಲಿ ಇರ್ತದೆ ಅಂತ sometimes ಯಾರಿಗೂ ಗೊತ್ತೇ ಇನ್ನು ಇರಲ್ಲ. ಸ್ವಲ್ಪ ಕ್ಲಿಯರ್ ಆಗ್ಬೇಕಾದ್ರೆ, ಡೇ ಟೈಮ್ ಅಲ್ಲಿ, ಹಗಲಿನ ಟೈಮ್ ಅಲ್ಲಿ ಈ ದೀಪಗಳು ಎಲ್ಲಿ ಇಡ್ತಾ ಇದ್ರು? ಎಲ್ಲೋ ಒಂದು ಮೂಲೆಯಲ್ಲಿ ಇಡ್ತಾ ಇದ್ದು. ಸರ್ ಎಲ್ಲ ಅಡಿಗೆ ಮನೆಗೆ ಇಟ್ಟಿರ್ತಾರೆ. ಅಡಿಗೆ ಮನೆಯಲ್ಲಿ, ಕಟ್ಟಿಲ್ ಹಾಸಿಗೆ ಅಡಿಯಲ್ಲಿ ಅಲ್ವಾ? ಕಟ್ಟಿಲಿನ ಅಡಿಯಲ್ಲಿ. ಇನ್ನು ಎಲ್ಲಿ ನಾವು ಕಾಲ್ ತಾಗಬಾರ್ದು, ಕೈ ಸಿಗುತ್ತೆ ಆತರ ಎಲ್ಲ ಇರ್ತದೆ. ಯಾರಿಗೂ ಗೊತ್ತಾಗದೇ ಇರೋ ಕಡೆ ಈ ದೀಪಗಳು ಇಡ್ತಾ ಇದ್ರು. ನೆನಪಿದ್ಯಾ ನಿಮ್ಗೆ ಯಾರಿಗಾದ್ರು? ಹೌದು ಬ್ರದರ್. ಅಂದ್ರೆ ಅಲ್ವಾ? ನೀವು ಯೋಚನೆ ಮಾಡಿ, ಆ ದೀಪ ಮೇಲ್ಗಡೆ ಇದು ಮಾಡಿ ಎಣ್ಣೆ ಹಾಕಿ ದೀಪ ಇದು ಬಟ್ಟೆದು ರಾತ್ರಿ ಆಗೋ ಮುಂಚೆನೆ ಈ ದೀಪಗಳಲ್ಲಿ ಎಣ್ಣೆ ಎಲ್ಲ ಹಾಕಿ ಅದರ ಬತ್ತಿ ಕರೆಕ್ಟ್ ಮಾಡಿ ಈ ಇದು ಹಾಸಿಗೆ ಅಡಿಯಲ್ಲಿ ಅಥವಾ ಏನೋ ಒಂದು ಅಡಿಗೆ ಮನೆಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇಟ್ಟಿರ್ತಾರೆ. ಮೂಲೆಯಲ್ಲಿ ಇಡ್ತಾ ಇದ್ರು ಅಲ್ವಾ? ಈ ಮೂಲೆಯಲ್ಲಿ ಇಟ್ಟಿರುವ ದೀಪವು ಟೇಬಲ್ ಮೇಲೆ ಯಾವಾಗ ಬರ್ತದೆ? ಕತ್ತಲೆ ಹಚ್ಚಿದಾಗ ಇದು ಹಚ್ಚಿದಾಗ ಆವಾಗ ಟೇಬಲ್ ಇರ್ತಾ ಇರ್ಲಿಲ್ಲ ಸರ್, ಮನೆ ಮಧ್ಯದಲ್ಲಿ ತಂದು ಇಡ್ತಾ ಇದ್ರು. ಮನೆ ಮಧ್ಯಭಾಗದಲ್ಲಿ ತಂದು ಇಡ್ತಾ ಇದ್ರು, ರೂಮ್ ಮಧ್ಯಭಾಗದಲ್ಲಿ ಟೇಬಲ್ ಇರ್ಲಿಲ್ಲ. ಅಥವಾ ಏನಾದ್ರು ಸ್ವಲ್ಪ ಹೈಟ್ ಇರುವ ಏನಾದ್ರು ವ್ಯವಸ್ಥೆ ಇದ್ರೆ ಅದ್ರ ಮೇಲೆ ಇಡ್ತಾ ಇದ್ರು ಅಲ್ವಾ? ಪಾಯಿಂಟ್ಗೆ ಬರ್ತಾ ಇದ್ರು, ಮೇಲೆ ಇಡ್ತಾ ಇದ್ರು. ಪ್ರಿಯರೇ, ಇಲ್ಲಿ ನಾನು ಹೇಳೋದೇನೆಂದ್ರೆ, ಟೇಬಲ್ ಇದೆ, ಅದು ಹಚ್ಚುವ ಒಂದು ಕಾರ್ಯ ಇದೆ. ಅಲ್ಲಿ ದೀಪ ಇದೆ, ದೀಪವನ್ನು ಹಚ್ಚುವ ಒಂದು ಕಾರ್ಯ ಇದೆ.
ದೀಪ ಹಚ್ಚುವುದು ಅಂದ್ರೆ ನಿಮ್ಗೆ ಏನ್ ಅರ್ಥ ಆಗ್ತಾ ಇದೆ? ಕತ್ತಲನ್ನು ಹೋಗಲಾಡಿಸಿ ಬೆಳಕು ಬೆಳಕು ಅದಕ್ಕೆ ಬೆಂಕಿಯನ್ನ ಅಲ್ಲ, ಕೊಡೋದು. ಬೆಂಕಿ ಬೆಂಕಿ ಅದರ ಮೇಲೆ ಬರುವುದು ಅಲ್ವಾ? ಸೊ ಹಚ್ಚುವುದು. ಪ್ರಿಯರೇ, ಇದು ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಗೊತ್ತಿಲ್ಲ, ಆದ್ರೆ ಒಟ್ಟಿನಲ್ಲಿ ನಾನು ಹೇಳುವುದೇನೆಂದ್ರೆ, ಈ ದೀಪದ ಮೇಲೆ ಬೆಂಕಿ ಬರುವಾಗ ಈ ದೀಪದ ಸ್ಥಾನವೇ ಚೇಂಜ್ ಆಗ್ತದೆ, ಸೆಂಟ್ರಲ್ ಪಾಯಿಂಟ್ ಗೆ ಬರುತ್ತದೆ. ಅದೇ ರೀತಿಯಲ್ಲಿ ಈ ಕಲ್ಲಿನ ಮೇಲೆ ಉಪ್ಪು ಬರುವಾಗ ಈ ಉಪ್ಪಿನ ಲೆವೆಲೇ ವ್ಯತ್ಯಾಸ ಆಗ್ತದೆ. ಅದೇ ರೀತಿಯಲ್ಲಿ ಒಂದು ವ್ಯಕ್ತಿಯಲ್ಲಿ ಕರುಣೆ ಬರುವಾಗ ಈ ವ್ಯಕ್ತಿಯ ಲೆವೆಲೇ ವ್ಯತ್ಯಾಸ ಆಗ್ತದೆ. ಒಂದು ವ್ಯಕ್ತಿಯ ಮೇಲೆ ದೀಪವು ಬರುವಾಗ ಈ ವ್ಯಕ್ತಿಯ ಲೆವೆಲೇ ವ್ಯತ್ಯಾಸ ಆಗ್ತದೆ. ಪ್ರಿಯರೇ, ಈ ದೀಪ, ಈ ಕರುಣೆ ಉಳ್ಳವನು ಯಾರು? ಯೇಸು ಸ್ವಾಮಿ. ಒಂದು ವ್ಯಕ್ತಿಯಲ್ಲಿ ಯೇಸು ಸ್ವಾಮಿ ಬರುವಾಗ ಈ ವ್ಯಕ್ತಿ ಭೂಮಿ ಅವಕಾಶ ಉಳ್ಳ ಹಾಗೆ ಮಾಡುವನು, ಸ್ವರ್ಗಕ್ಕೆ ಬಾಧ್ಯಸ್ಥನಾಗುವನು. ಈ ವ್ಯಕ್ತಿಯ ಮೇಲೆ ಯೇಸು ಸ್ವಾಮಿ ಬರುವಾಗ. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಈ ಉಪ್ಪು ಮತ್ತು ಬೆಳಕು ಈ ಪಾಯಿಂಟ್ ಇಂದ ನಮ್ಗೆ ಮೇಲ್ಗಡೆ ಕೊಟ್ಟಿರೋ ಪಾಯಿಂಟ್ಸ್ ನಮ್ಗೆ ಅರ್ಥ ಆಗ್ತದೆ. ಯಾಕಂದ್ರೆ ಯೇಸು ಸ್ವಾಮಿ ಬರುವಾಗ ಈ ವ್ಯಕ್ತಿಯಲ್ಲಿ ರುಚಿ ಉಂಟಾಗ್ತದೆ. ಯೇಸು ಸ್ವಾಮಿ ಬರುವಾಗ ಈ ವ್ಯಕ್ತಿ ಅಂದ್ರೆ ಬೆಳಕಾಗಿ ಮಾರ್ಪಾಡಾಗ್ತಾನೆ. ಪ್ರಿಯರೇ, ಇದೇ ಆಗಿದೆ ಈ ಬೆಟ್ಟದ ಬೋಧನೆಯ ಒಂದು ನಿಜವಾದ ಅರ್ಥ ಅಂತ ಹೇಳ್ಬೋದು. ಸೊ ಒಂದು ವ್ಯಕ್ತಿಯಲ್ಲಿ ಯೇಸು ಸ್ವಾಮಿ ಎಂಬ ರುಚಿ ಬರುವಾಗ ಈ ವ್ಯಕ್ತಿ ನಿಜವಾಗಿಯೂ ಉಪಯೋಗಕ್ಕೆ ಬರುತ್ತಾನೆ. ಎಲ್ಲಾ ಉಪ್ಪಿನ ರುಚಿ ಇದು ಉಪ್ಪಿನ ಬಗ್ಗೆ ನಾವು ಲಾಸ್ಟ್ ವೀಕ್ ಎಲ್ಲ ಕಲಿತಿದೀವಿ. ಎಲ್ಲ ಗುಣಗಳು ಅವನಲ್ಲಿ ವರ್ಕೌಟ್ ಆಗ್ತದೆ ಯಾವಾಗ? ಈ ವ್ಯಕ್ತಿಯಲ್ಲಿ ಯೇಸು ಸ್ವಾಮಿ ಬರುವಾಗ, ರುಚಿಯಾದ ಯೇಸು ಸ್ವಾಮಿ ಬರುವಾಗ ಈ ವ್ಯಕ್ತಿ ಉಪ್ಪಿನ ಹಾಗೆ ಉಪಯೋಗಿಸಲ್ಪಡುತ್ತಾನೆ. ಈ ವ್ಯಕ್ತಿಯಿಂದ ಯೇಸು ಸ್ವಾಮಿ ಈಚೆ ಬರುವಾಗ ಏನಾಗ್ತದೆ? ಈ ವ್ಯಕ್ತಿ ಏನಕ್ಕೂ ಪ್ರಯೋಜನ ಇಲ್ಲದೆ ಇರುವವನಾಗ್ತಾನೆ. ಪ್ರಿಯರೇ, ನಮ್ಮ ಒಬ್ಬೊಬ್ಬರ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನಾವು ಒಬ್ಬೊಬ್ಬರು ಒಂದು ವ್ಯಕ್ತಿಯಾಗಿ ಉಳಿಯುತ್ತಾರೆ. ಆದ್ರೆ ನಮ್ಮಲ್ಲಿ ಕರುಣೆಯುಳ್ಳ ಯೇಸು ಸ್ವಾಮಿ ಬರುವಾಗ ನಾವು ಕರುಣೆಯುಳ್ಳವರಾಗ್ತಾರೆ. ದಯೆಯುಳ್ಳ ಯೇಸು ಸ್ವಾಮಿ ನಮ್ಮಲ್ಲಿ ಬರುವಾಗ ನಾವು ದಯಾವಂತರಾಗ್ತಾರೆ. ಅದೇ ಸಮಯ ಇಲ್ಲಿಂದ ಯೇಸು ಸ್ವಾಮಿ ಇಲ್ಲಿಂದ ಈಚೆ ಬರುವಾಗ ನಾವು ಸಾಧಾರಣ ವ್ಯಕ್ತಿಗಳಾಗ್ತೇವೆ. Praise the Lord. ಬ್ರದರ್, ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ನಿಮ್ಗೆ ಏನ್ ಅರ್ಥ ಆಯ್ತು ಈ ಪಾಯಿಂಟ್ ಇಂದ? ಬ್ರದರ್, ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ ಮದರ್ ತೆರೇಸಾರವರು ಮತ್ತೆ ಸಂತ ಅಗಸ್ತಿನ್ ಅವರು, ಅಂದ್ರೆ ಯೇಸು ಸ್ವಾಮಿಯವರು ಅವ್ರ ಒಂದು ಸಾಧಾರಣ ವ್ಯಕ್ತಿ ಮೇಲೆ ಕರುಣೆ ಅಂತ ಬಂದಾಗ ಅವ್ರು ಹೇಗೆ ಮಾರ್ಪಟ್ರು ಅಂತ ಹೇಳ್ಬಿಟ್ಟು, ಯೇಸು ಸ್ವಾಮಿಯವರು ಹೊರಗಡೆ ಬಂದಾಗ ಏನಾದ್ರು ಅನ್ನೋದಕ್ಕೆ ಇಸ್ಕರಿಯೋತ. ಹೌದು. ಯೂದನು ಅವರಿಂದ ಯೇಸು ಸ್ವಾಮಿ ಈಚೆ ಬಂದಾಗ ಯೂದನು ಅವನ್ ಯಾವ ರೀತಿಯಲ್ಲಿ ಆಗಿತ್ತು ನಮ್ಗೆ ಗೊತ್ತಾಗ್ತದೆ ಅಲ್ವಾ? ಓಕೆ. ಸೊ ನೋಡಿ, 5:5 ಏನು ದಯಾವಂತರು, ಭಾಗ್ಯವಂತರು, ವಿನಯಶೀಲರು ಭಾಗ್ಯವಂತರು, ದೇವರ ವಾಗ್ದಾನ ನಾಡಿಗೆ ಬಾಧ್ಯಸ್ಥರು ಅವರು. ಓಕೆ. ದೇವರ ವಾಗ್ದತ್ತ ನಾಡಿಗೆ ಬಾಧ್ಯಸ್ಥರು. ಭೂಮಿ ಅವರಿಗೆ ಅಂದ್ರೆ ಅವಕಾಶವಾಗಿ ಲಭಿಸ್ತದೆ ಎಂದು ಇನ್ನೊಂದರಲ್ಲಿ ಇದೆ. ಓಕೆ. ಸೊ ಉಪ್ಪಿನ ಬಗ್ಗೆ ಹೇಳುವಾಗ ಈ ಸಮಯ ನೀವು ಭೂಮಿಯ ಉಪ್ಪು. ಓಕೆ. ಸೊ ಪ್ರಿಯರೇ, ಈ 12 ವಚನದಲ್ಲಿರುವ ಆ ದಯೆ ಉಳ್ಳವರು ಅಥವಾ ಅಂದರು ಎಂದು ಹೇಳುವ ಆ ವ್ಯಕ್ತಿ ಇದಾರಲ್ಲ, ಅದರ ಬಗ್ಗೆ ಕ್ಲಿಯರ್ ಆಗಿ ನಮಗೆ ತಿಳಿಸಲು ಯೇಸು ಸ್ವಾಮಿ ನಮಗೆ ಕೊಡುವ ಕಾರ್ಯ ಆಗಿದೆ. ನೀನು ಉಪ್ಪು ಅಂದ್ರೆ ಈ ಕಲ್ಲಲ್ಲಿ ಉಪ್ಪು ಬರುವಾಗ, ಈ ದೀಪದಲ್ಲಿ ಬೆಳಕು ಬರುವಾಗ, ಈ ಬೆಳಕು ನಿಜವಾಗಿಯೂ ವ್ಯತ್ಯಸ್ತ ಉಳ್ಳದಾಗ್ತದೆ. ಬೆಳಕು ಬರುವಾಗ, ಬೆಳಕು ಹೋಗುವಾಗ ಅದು ಮಾಮೂಲಿ ಎಲ್ಲಿಗೆ ಹೋಗ್ತದೆ? ಮೂಲೆಗೆ.
ಮೂಲೆಗೆ ಹೋಗ್ತದೆ. ಬೆಳಕು ಹೋಗುವಾಗ ಇದು ಮೂಲೆಗೆ ಹೋಗ್ತದೆ. ನಿಮ್ಗೆ ಅರ್ಥ ಆಯ್ತಾ ನನ್ಗೆ ಗೊತ್ತಿಲ್ಲ ಆದ್ರೆ ಪ್ರಿಯರೇ ಇದು ಮುಖ್ಯ. ಕಟ್ಸ ನಿಮ್ಗೆ ಅರ್ಥ ಆಯ್ತಾ ಇದು? ಸರ್ ಇದಕ್ಕೆ ಎಕ್ಸಾಂಪಲ್ ಕಬ್ಬು ಕೊಡ್ಬೋದು. ಕಬ್ಬು ಒಂದ್ಸತಿ ರಸ ತೆಗೆದು ಬಿಟ್ರೆ ಅದಾದ್ಮೇಲೆ ವೇಸ್ಟ್ ಅಂದ್ರೆ ಇದು ಅದ ಪುನಃ ಇದ್ ಮಾಡಕ್ ಆಗಲ್ಲ. ಅಂದ್ರೆ ಅದು ರಸ ಇದ್ದಾಗ ಮಾತ್ರ ಅದಕ್ಕೆ ಟೇಸ್ಟ್ ಅದು. ಹೌದು, ನಾವ್ ನೋಡ್ಬೋದು ಕಬ್ಬು ರಸ ಹೋಗ್ಬಿಟ್ರೆ ಆಮೇಲೆ ಹೋಯ್ತು. ಇಲ್ಲ. ಈ ರಸ ಯಾರು? ಯೇಸು ಸ್ವಾಮಿ. ಅರ್ಥ ಆಯ್ತಲ್ಲ? ಇದು ನಿಮ್ಗೆ ಅರ್ಥ ಆಗ್ಬೇಕಾದ್ರೆ, ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಾದ್ರೆ ಮಾರ್ಕನ ಶುಭ ಸಂದೇಶ 11ನೇ ಅಧ್ಯಾಯ 2ನೇ ವಾಕ್ಯ ಓದೋಣ. ನಿಮ್ಮೆದುರಿಗಿರುವ ಆ ಹಳ್ಳಿಗೆ ಹೋಗಿ ಅದನ್ನು ಸೇರುತ್ತಲೇ ಕಟ್ಟಿ ಹಾಕಿರುವ ಹೇಸರಗತ್ತೆ ಮರಿಯೊಂದನ್ನು ಕಾಣುವಿರಿ. ಈವರೆಗೆ ಅದರ ಮೇಲೆ ಯಾರು ಸವಾರಿ ಮಾಡಿಲ್ಲ. ಅದನ್ನು ಬಿಚ್ಚಿ ಇಲ್ಲಿಗೆ ತನ್ನಿ. ಯಾರಾದರೂ ನಿಮ್ಮನ್ನು ಅದನ್ನೇಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ, ಪ್ರಭುವಿಗೆ ಇದು ಬೇಕಾಗಿದೆ, ಅವರು ಇದನ್ನು ಬೇಗನೆ ಹಿಂದಕ್ಕೆ ಕಳುಹಿಸಿಕೊಡುವರು ಎಂದು ಹೇಳಿ ಎಂದರು. ನೋಡಿ, ಒಂದು ನಿಮಿಷ. ಆ ಗ್ರಾಮದಲ್ಲಿ ಕೆಟ್ಟಲ್ಪಟ್ಟ ಕತ್ತೆ, ಆ ಕತ್ತೆ ಹತ್ತಿರಕ್ಕೆ ಈ ಶಿಷ್ಯರು ಹೋಗಿ ಏನ್ ಹೇಳ್ಬೇಕು? ಆ ಯಜಮಾನನಿಗೆ, ಕತ್ತೆ ಯಜಮಾನಿಗೆ ಏನ್ ಹೇಳ್ಬೇಕು? ಇದು ನಮ್ಮ ಗುರುಗಳಿಗೆ ಬೇಕು, ನಮ್ಮ ಬಾಸ್ಗೆ ಬೇಕು ಅಂತ, ನಮ್ಮ ಗುರುಗಳಿಗೆ ಬೇಕು ಎಂದು ಯಜಮಾನನಿಗೆ ಹೇಳ್ಬೇಕು ಕೆಟ್ಟಲ್ಪಟ್ಟ ಈ ಕಥೆಯ ಬಗ್ಗೆ. ಸೊ ಯಜಮಾನ ಒಪ್ಪುವಾಗ ಏನಾಗ್ತದೆ? ಈ ಶಿಷ್ಯರು ಈ ಕತ್ತೆಯ ಕೆಟ್ಟುಗಳನ್ನ ಬಿಚ್ಚುವರು. ಕೆಟ್ಟುಗಳನ್ನ ಬಿಚ್ಚಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ? ಎಲ್ಲಿಗೆ ಕರ್ಕೊಂಡು ಹೋಗ್ಬೋದು? ಯೇಸುವಿನ ಬಳಿಗೆ, ಯಜಮಾನನ ಬಳಿಗೆ, ಯೇಸು ಸ್ವಾಮಿಯ ಬಳಿಗೆ ಕರ್ಕೊಂಡು ಹೋಗುವರು. ನೀವು ನೋಡಿ, ಕತ್ತೆ ಅವಸ್ಥೆಗೆ ಕೆಟ್ಟಲ್ಪಟ್ಟ ಕತ್ತೆ, ಮೂಲೆ ಇಟ್ಟಿರುವ ದೀಪ. ಓಕೆ, ಸೊ ಈ ಕೆಟ್ಟುಗಳನ್ನು ಯಾರು ಬಿಚ್ಚಿದರು? ಶಿಷ್ಯರು ಬಿಚ್ಚಿದರು. ಮೇ ಬಿ ಒಂದು ಧ್ಯಾನಕೂಟದ ಸಮಯದಲ್ಲಿ, ಮೇ ಬಿ ಒಂದು ಪ್ರೇಯರ್ ಮೀಟಿಂಗ್ ನ ಸಮಯದಲ್ಲಿ ಈ ಕೆಟ್ಟುಗಳು, ನಾವು ಅನೇಕ ಕೆಟ್ಟುಗಳಿಂದ ತುಂಬಲ್ಪಟ್ಟವರಾಗಿದ್ದರು. ಅನೇಕ ಕೆಟ್ಟುಗಳಿಂದ ದೇವರು ಈ ಕೆಟ್ಟುಗಳನ್ನು ಬಿಚ್ಚಿ ನಮ್ಮನ್ನು, ಶಿಷ್ಯರು ಅನೇಕ ಬ್ರದರ್ಸ್ ಸಿಸ್ಟರ್ಸ್ ಅವರು ಯಾರೇ ಆದರೂ ಯೇಸುವಿನ ಬಳಿಗೆ ಕರ್ಕೊಂಡು ಹೋದ್ರು. ಓಕೆ, ಈಗ ಈ ಕತ್ತೆ ಯೇಸುವಿನ ಹತ್ತಿರದಲ್ಲಿ ಯೇಸು ಏನ್ ಮಾಡಿದ್ದಾರೆ? ಅದ್ರ ಮೇಲೆ ಕುಳಿತುಕೊಳ್ತಾ ಇದ್ದಾರೆ, ಅದರ ಮೇಲೆ ಸವಾರಿ ಮಾಡುತ್ತಾ ಇದ್ದಾರೆ. ಈ ಕತ್ತೆಯ ಮೇಲೆ ಯೇಸು ಸ್ವಾಮಿ ಸವಾರಿ ಮಾಡುತ್ತಾ ಇದ್ದಾರೆ. ನೀವು ಆ ಒಂದು ಚಿತ್ರವನ್ನು ಮನಸ್ಸಿಗೆ ತಂದು ನೋಡಿ. ಯೇಸು ಸ್ವಾಮಿ ಕತ್ತೆಯ ಮೇಲೆ ಸವಾರಿ ಮಾಡುವಾಗ ಸುತ್ತಮುತ್ತಲು ಹೇಗೆ ನಡೀತಾ ಇದೆ ಕಾರ್ಯಗಳು? ಎಲ್ಲರೂ ಖುಷಿಯಾಗಿ ಹೊಸಾನ ಹೇಳ್ತಾ ಇದ್ದಾರೆ. ಮಾತ್ರವಲ್ಲ, ಗರಿಗಳು ಮುಂದೆ ಹಾಸ್ತಾ ಇದ್ದಾರೆ, ಬಟ್ಟೆಗಳಾಗ್ತಾ ಇದ್ದಾರೆ. ಎಂತಹ ಒಂದು ಪ್ರತ್ಯೇಕತೆ! ಇದುವರೆಗೆ ಆ ಕತ್ತೆಗೆ ಅನುಭವ ಉಂಟಾಗಿದೆಯಾ? ಇಲ್ಲ. ಇದುವರೆಗೆ ಆ ಕತ್ತೆಗೆ ಹೇಗೆ ಜನರು ರೆಸ್ಪಾಂಡ್ ಮಾಡಿರ್ಬೋದು? ನೀವು ಯೋಚನೆ ಮಾಡಿ. ಯಾರು ಮೈಂಡೇ ಮಾಡ್ಬೇಕಿಲ್ಲ. ಎಷ್ಟು ಹೊಡೆದಿರ್ತಾರೆ ಅವಸ್ಥೆ. ಆದ್ರೆ ಇವತ್ತು ಏನ್ ಪ್ರತ್ಯೇಕತೆ ಇದೆ? ರುಚಿ ಅದರ ಮೇಲೆ ಬಂದಿದೆ. ಸೌಮ್ಯತೆಯುಳ್ಳ, ಕರುಣೆಯುಳ್ಳ, ದಯಾವಂತನಾದ ಯೇಸು ಸ್ವಾಮಿ ಅದರ ಮೇಲೆ ಬಂದಾಗ ಇದು ಪೂರ್ತಿ ದಯಾವಂತರು, ಕರುಣೆಯುಳ್ಳವರು, ಎಲ್ಲ ಗುಣಗಳು ತುಂಬಿದ ಒಂದು ಕಥೆ ಆಯಿತು. ಸೊ ಈಗ ಮನುಷ್ಯರು ಕತ್ತೆಯನ್ನಲ್ಲಿ ನೋಡ್ತಾ ಇಲ್ಲ. ಯಾರನ್ನು ನೋಡ್ತಾ ಇದ್ದಾರೆ? ಕತ್ತೆಯ ಮೇಲಿರುವ ಯೇಸುವನ್ನು ನೋಡ್ತಾ ಇದ್ದಾರೆ. ಜಯಕಾರ ಮಾಡ್ತಾ ಇದ್ದಾರೆ. ಬಟ್ಟೆ ಮುಂದೆ ಆಗ್ತಾ ಇದ್ದಾರೆ. ಗರಿಗಳಿಂದ ಅವರನ್ನು ಹೊಗಳುತ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, ಕತ್ತೆಗೆ ಎಷ್ಟು ಖುಷಿಯಾಗಿರುತ್ತದೆ. ಕತ್ತೆಗೇನು ಖುಷಿಯಾಗುವ ಅಗತ್ಯ ಏನಿಲ್ಲ, ಯಾಕಂದ್ರೆ ಯೇಸು ಸ್ವಾಮಿಯನ್ನು ನೋಡಿನೇ ಅವ್ರು ಮಾಡ್ತಾ ಇರೋದು. ಆದ್ರೆ ಪ್ರಿಯರೇ, ಮಾರನೇ ದಿನ ಇದೇ ಕತ್ತೆ ಇದೇ ರೂಟಲ್ಲಿ
ಇದೇ ಸಮಯದಲ್ಲಿ ಬಂದ್ರೆ, ಯೇಸು ಸ್ವಾಮಿ ಇಲ್ಲದೆ ಇದ್ರೆ ಜನರು ಏನ್ ಮಾಡುವರು? ಅದನ್ನು ಹೊಡೆದು ಓಡಿಸ್ಬೋದು. ಕಲ್ಲೆಸೆದು ಓಡಿಸಬಹುದು ಅಲ್ವಾ? ಇದೇ ಹೇಳುವುದು, ನಿಮ್ಮಲ್ಲಿ ರುಚಿ ಇರುವಾಗ, ಉಪ್ಪಿನ ರುಚಿ ಇರುವಾಗ ಜನರು ನಿಮ್ಮನ್ನು ನೋಡುವ ರೀತಿಯು, ರುಚಿಯಾದ ಯೇಸು ಸ್ವಾಮಿ ನಿಮ್ಮನ್ನು ಬಿಟ್ಟು ಹೋಗುವಾಗ ಜನರು ನಿಮ್ಮನ್ನು ನೋಡುವ ರೀತಿಯು ವ್ಯತ್ಯಾಸ ಆಗ್ತದೆ. ದೀಪದ ಮೇಲೆ ಬೆಳಕಿರುವಾಗ ಜನರು ನಿಮ್ಮನ್ನು ನೋಡುವ ರೀತಿಯು, ದೀಪದ ಮೇಲೆ ಬೆಳಕಿಲ್ಲದೆ ಇರುವಾಗ ಜನರು ನಿಮ್ಮನ್ನು ನೋಡುವ ರೀತಿಯು ತುಂಬಾ ವ್ಯತ್ಯಾಸವಿದೆ. ನಿಮ್ಗೆ ಅರ್ಥ ಆಯ್ತಾ ಈ ಪಾಯಿಂಟ್? ಪ್ರಿಯರೇ, ಮತ್ತಾಯನ ಶುಭ ಸಂದೇಶ 1 ರಿಂದ 12 ಹೇಳುವುದು ನಮ್ಮ ಬಗ್ಗೆ. ಆದ್ರೆ ಈ ನಮ್ಮ ಮೇಲೆ ಯಾರು ಬರೋ ಬಗ್ಗೆ ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ, ಕರುಣೆಯುಳ್ಳ ಯೇಸು ಸ್ವಾಮಿ, ದಯೆಯುಳ್ಳ ಯೇಸು ಸ್ವಾಮಿ ನಿಮ್ಮ ಮೇಲೆ ಬರುವಾಗ ನೀವು ಮತ್ತೆ ನೀವಲ್ಲ, ಹಡ್ಸನ್ ಕರೆಯಲ್ಲ, ಯೇಸು ಸ್ವಾಮಿ ಅಂತ ಕರೀತಾರೆ. ಯೇಸುವಿನ ಗುಣ ಇರುವ ಆ ರೀತಿಯಲ್ಲಿ ಕರೀತಾರೆ. ಉಪ್ಪು ನಿಮ್ಮ ಮೇಲೆ ಬರುವಾಗ ನಿಮ್ಮನ್ನು ಉಪ್ಪು ಎಂದು ಕರೆಯುವ ಹಾಗೆ, ಬೆಳಕು ದೀಪದ ಮೇಲೆ ಬರುವಾಗ ನಿಮ್ಮನ್ನು ಬೆಳಕು ಎಂದು ಕರೆಯುವ ಹಾಗೆ, ನಾವೊಬ್ಬೊಬ್ಬರು ಇದೇ ಅವಸ್ಥೆಗೆ ಪ್ರಿಯರೇ, ಇದು ನಾವು ಅರ್ಥ ಮಾಡಬೇಕು. ಆದ್ರೆ ನಮ್ ಬೆಲೆ ಎಲ್ಲಿವರೆಗೆ ಇರುತ್ತದೆ? ಅದ್ರ ರುಚಿ ಇರಗಂಟ, ಯೇಸು ಸ್ವಾಮಿ ಇರಗಂಟ ಮಾತ್ರ. ಯೇಸು ಸ್ವಾಮಿ ನಮ್ಮ ಮೇಲೆ ಇರುವವರೆಗೆ, ರುಚಿ ನಮ್ಮ ಮೇಲೆ ಇರುವವರೆಗೆ, ಬೆಳಕು ನಮ್ಮ ಮೇಲೆ ಇರುವವರೆಗೆ. ಇಲ್ಲಿದೆ 15ನೇ ವಾಕ್ಯ ಮತ್ತೊಮ್ಮೆ ಓದಿ. ಅಂತೆಯೇ ಯಾರು ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ, ಆಗ ಅದು ಮನೆಯಲ್ಲಿರುವ ಎಲ್ಲರಿಗೂ ಬೆಳಕನ್ನು ಕೊಡುತ್ತದೆ. 14 ಓದಿ. ಜಗತ್ತಿಗೆ ಜಗತ್ತಿಗೆ ನೀವೇ ನೀವೇ ಜ್ಯೋತಿ. ಜ್ಯೋತಿ. ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಬೆಟ್ಟದ ಮೇಲಿರುವ ಪಟ್ಟಣ ಯಾವುದು ಪ್ರಿಯರೇ? ಬೆಟ್ಟದ ಮೇಲಿರುವ ಪಟ್ಟಣ ಏನೆಂದರೆ, ನಾವು ಉಪ್ಪಿನ ರುಚಿಯಿಂದ ತುಂಬುವಾಗ, ನಮ್ಮ ಮೇಲೆ ಬೆಳಕು ಬರುವಾಗ, ಪ್ರಿಯರೇ, ಈ ಪಟ್ಟಣ ನಾವುಗಳೇ ಆಗಿದೆ. ಯಾಕೆಂದರೆ ಉಪ್ಪಿಗೆ ರುಚಿ ಬರುವಾಗ, ಈ ಉಪ್ಪು ಇಲ್ಲದೆ ನೀವೆಷ್ಟೇ ಚೆನ್ನಾಗಿರೋ ಡಿಶ್ ಮಾಡಿ, ಉಪ್ಪಿಲ್ಲದೆ ಆ ಡಿಶ್ಗೆ ನೀವೇನೆಲ್ಲಾ ಹಾಕಿ, ಏನೆಲ್ಲಾ ಟೇಸ್ಟ್ ಕೊಡುವ ಐಟಮ್ಸ್ ಹಾಕಿ, ಉಪ್ಪು ಕರೆಕ್ಟ್ ಆಗಿ ಕೊಡದೇ ಇದ್ರೆ ಆ ಐಟಮ್ಗೆ ರುಚಿ ಇರಲ್ಲ. ಅಂದ್ರೆ ನಿಮ್ಮನ್ನು ಕರೆಕ್ಟ್ ಆಗಿ ಅಡಿಗೆ ಮನೆಯಲ್ಲಿ ಮೇ ಬಿ ಸ್ಟೆಪ್ಸ್ ಇದ್ರೆ, ಆ ಒಂದು ಏನ್ ಹೇಳ್ತಾರೆ, ಒಂದು ಇದು ಇರುತ್ತಲ್ಲ, ಸ್ಟೆಪ್ಸ್ ಆಗಿ ಇರ್ತದಲ್ಲ ಐಟಮ್ಸ್ ಇಡಕ್ಕೆ, ಆ ಸ್ಟೆಪ್ಸ್ ನ ಮೊಳೆ ಕಾಣಬೇಕು ಎಲ್ರು, ಅಲ್ಲಿ ಇಡುತ್ತಾರೆ. ಉಪ್ಪು ತಗೊಂಡು ಯೂಸ್ ಮಾಡ್ಬೇಕಲ್ಲ ಯಾವಾಗಲೂ. ಬೆಳಕು ಅದೇ ರೀತಿಯಲ್ಲಿ. ಅಂದ್ರೆ ಬೆಟ್ಟದ ಮೇಲಿರುವ ಪಟ್ಟಣ ನೀವಾಗಿದ್ದೀರಾ. ಯಾವಾಗ ನಿಮ್ಮಲ್ಲಿ ಯಾವಾಗ ಉಪ್ಪು ಬರುತ್ತದೆ, ನಿಮ್ಮಲ್ಲಿ ಯಾವಾಗ ರುಚಿ ಬರುತ್ತದೆ, ಆ ಸಮಯದಲ್ಲಿ ನೀವು ಬೆಟ್ಟದ ಮೇಲಿರುವ ಪಟ್ಟಣ ಆಗ್ತದೆ. ನಿಮ್ಮ ವಿಚಾರಣೆಯಲ್ಲಿ ಹಡ್ಸನ್ ಯಾರು ಎಂದು ಹೇಳಿದ್ರೆ ಎಲ್ರು ಗೊತ್ತಾಗ್ತದೆ. ಶಶಿಕಲಾ ಸಿಸ್ಟರ್ ಇರುವ ಆ ಅಂಬಿಗಾಪುರದಲ್ಲಿ ಶಶಿಕಲಾ ಸಿಸ್ಟರ್ ಅಂತ ಹೇಳಿ ಯಾರಿಗಾದ್ರೂ ಹೇಳಿದ್ರೆ, ನಿಮ್ಮಲ್ಲಿ ಉಪ್ಪಿದ್ರೆ, ಬೆಳಕಿದ್ರೆ ಎಲ್ರಿಗೂ ಗೊತ್ತಾಗ್ತದೆ. ಆದ್ರೆ ಉಪ್ಪಿಲ್ಲ, ಬೆಳಕಿಲ್ಲದೆ ಇದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಪ್ರಿಯರೇ, ಇದು ಮುಖ್ಯ. ನಾವು ಇದುವರೆಗೆ ಕಲಿತ ಬೆಟ್ಟದ ಬೋಧನೆಯ ಆ ಒಂದು ಕನ್ಕ್ಲೂಷನ್ ರೀತಿಯ, ಇದು ಕನ್ಕ್ಲೂಷನ್ ಅಲ್ಲ, ಅದು ಅರ್ಥ ಮಾಡಕ್ಕೆ ದೇವರು ಉಪಯೋಗಿಸುವ 2 ಉಪಮ ಅಲಂಕಾರಗಳಾಗಿದೆ, ಉಪ್ಪು ಮತ್ತು ಬೆಳಕು. ನಾವೊಂದು ಸಾಧಾರಣ ವ್ಯಕ್ತಿ, ಈ ಸಾಧಾರಣ ವ್ಯಕ್ತಿಯಲ್ಲಿ ಯೇಸು ಸ್ವಾಮಿ ಬರಬೇಕು. ಈ ಸಾಧಾರಣ ವ್ಯಕ್ತಿಯಲ್ಲಿ ಕರುಣೆಯುಳ್ಳ ಯೇಸು ಸ್ವಾಮಿ ಬರಬೇಕು. ಆಗ ನಾವು ಕರುಣೆಯುಳ್ಳವರಾಗ್ತೀವಿ. ಈ ಸಾಧಾರಣ ವ್ಯಕ್ತಿಯಲ್ಲಿ ಉಪ್ಪಾದ ಯೇಸು ಸ್ವಾಮಿ ಬರಬೇಕು, ಆಗ ನಾವು ಉಪ್ಪಾಗ್ತೀವಿ. ಈ ಸಾಧಾರಣ ವ್ಯಕ್ತಿಯಲ್ಲಿ ಬೆಳಕಾದ ಯೇಸು ಸ್ವಾಮಿ ಬರಬೇಕು, ಆಗ ನಾವು ಬೆಳಕಾಗ್ತೀವಿ. ಪ್ರಿಯರೇ, ಈ ಯೇಸು ಸ್ವಾಮಿ ನಮ್ಮಲ್ಲಿ ಬರುವಾಗ, ಈ ಯೇಸು ಸ್ವಾಮಿಯ ಗುಣಗಳು ನಮ್ಮಲ್ಲಿಂದ ಅಂದ್ರೆ ರಿಫ್ಲೆಕ್ಟ್ ಆಗ್ತದೆ, ನಮ್ಮಿಂದ ರಿಫ್ಲೆಕ್ಟ್ ಆಗ್ತದೆ. ಇದು ಫಸ್ಟ್ 12 ವಚನ ಓದುವ ಕೆಲವೊಮ್ಮೆ ನಮ್ಗೆ ಅಷ್ಟು ಕ್ಲಿಯರ್ ಆಗಿರಲ್ಲ. ಆದ್ರೆ ಉಪ್ಪು ಮತ್ತು ಬೆಳಕಿನ ವಿಷಯ ಬರುವಾಗ ಪ್ರಿಯರೇ, ಈಗ ನಮ್ಗೆ ಕ್ಲಿಯರ್ ಆಗಿದೆ. ಈಗ ಬೆಳಕಿನ ಬಗ್ಗೆ ಹೇಳುವಾಗ
ಬೆಳಕು ಎಲ್ಲಿ ಇಡ್ತಾರೆ ಅಂತ ಹೇಳ್ತಾ ಇದೆ ಮೇಲೆ. 15ನೇ ವಾಕ್ಯದಲ್ಲಿ. ಅಂತೆಯೇ ಯಾರು ದೀಪವನ್ನು ಬಟ್ಟಲ ಹಚ್ಚಿ ಕೆಳಗೆ ಬಟ್ಟಲ ಬಚ್ಚಿಡುವುದಿಲ್ಲ. ಕೆಳಗೆ ಬಚ್ಚಿಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ, ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನು ನೀಡುತ್ತದೆ. ದೀಪ ಸ್ತಂಭದ ಮೇಲೆ ಇಡ್ತಾರೆ ಅಂತ ಹೇಳ್ತಾ ಇದೆ ಕನ್ನಡದಲ್ಲಿ. ಬೇರೆ ಭಾಷಾಂತರ ನೋಡುವಾಗ ತಮಿಳ್ ಇದೆಯಾ, ಕೊಂಕಣಿ ಇದೆಯಾ, ಇಂಗ್ಲಿಷ್? ಇಂಗ್ಲಿಷ್ ನೋಡುವಾಗ ஓதி இவ்வாறே உங்கள் ஒளி மனிதர் முன் ஒளிக்க, அப்பொழுது அவர்கள் உங்கள் நற்செயல்களைக் கண்டு உங்கள் விண்ணக தந்தையை போற்றிக் கொள்வார்கள். ಮಕ್ಕಳಂ ಅಂತೀರಿ. ಇಲ್ಲಾಂದ್ರೆ 15ನೇ ವಾಕ್ಯ, எவரும் விளக்கை ஏற்றி மரக்காலுக்குள் வைப்பதில்லை, மாறாக விளக்கு தண்டின் மீது வைப்பார், அப்பொழுது தான் அது வீட்டில் உள்ள அனைவருக்கும் ஒளி தரும். ಯಾವ್ದ್ರ ಮೇಲೆ ಇಡ್ತಾರೆ? விளக்கு தண்டின் மேல். ವಿಳಕ್ ಕಲ್ಲಿನ ಮೇಲೆ. ಓಕೆ, ಕೊಂಕಣಿ ಇದೆಯಾ ಬ್ರದರ್? ಓಕೆ. ಇಂಗ್ಲಿಷ್ ಅಲ್ಲಿ ಒಂದು 2-3 ಟರ್ಮ್ಸ್ ಇದೆ. ನಾನು ಸುಮಾರು ಟ್ರಾನ್ಸ್ಲೇಷನ್ ಚೆಕ್ ಮಾಡುವಾಗ ಒಂದು ಬುಷಲ್ ಅಂದ್ರೆ ಒಂದು ಮೆಷರಿಂಗ್ ಜಾರ್. ಈಗ ಈಗ ಭತ್ತ ಎಲ್ಲ ನಾವು ಹಾಕ್ತಾ ಇರ್ವಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಸೇರು. ಸೇರ್ ತರ, ಅಂದ್ರೆ ಸ್ವಲ್ಪ ದೊಡ್ಡ ಸೇರ್ ತರ ಇರೋದು, ಅದು ಬುಷಲ್. ಕೊಂಕಣಿಯಲ್ಲಿ ಕಳ್ಸಿ ಅಂತ ಕಳ್ಸಿ ಅಂದ್ರೆ 14 ಶೇರು ಪಾತ್ರೆ. ನೋಡಿ, ಹಳೆ ಕಾಲದಲ್ಲಿ ಈ ಪಾತ್ರೆ ಅಂದ್ರೆ ಭತ್ತ ಎಲ್ಲ ಅಳತೆ ಮಾಡಕ್ಕೆ ಈ ಪಾತ್ರೆ ನಮ್ಮ ಮನೇಲಿ ಇರ್ತದೆ. ಕೊಳಗ ಟೈಪ್ ಕೊಳಗ ಅಂತಿದ್ರು ಆ ಕಡೆ, ನಮ್ ಕಡೆ ಎಲ್ಲ. ಓಕೆ, ಈ ಪಾತ್ರ ಮಾತ್ರ ನಮ್ಗೆ ಆಗ ಸ್ಟೂಲ್ ಇಲ್ಲ, ಚೇರ್ ಇಲ್ಲ, ಬೆಂಚ್ ಇಲ್ಲ, ಡೆಸ್ಕ್ ಇಲ್ಲ, ಏನೂ ಇಲ್ಲ ಮನೇಲಿ. ಕೆಜಸ ಹೇಳಿದ ಹಾಗೆ ಈ ಪಾತ್ರೆ ಒಂದು ಇದ್ದೇ ಇರ್ತದೆ. ಸೊ ಏನ್ ಮಾಡ್ತಾರೆ, ಈ ಪಾತ್ರೆಯ ಮೇಲೆ ಈ ಮೆಷಿಂಗ್ ಜಾರ್ ಮೇಲೆ ಬೆಳಕಿಡ್ತಾರೆ. ನಿಮ್ಗೆ ಅರ್ಥ ಆಯ್ತು ಈ ವಿಷಯ? ಅಂದ್ರೆ ಈಗ ನೀವು ಬೆಳಕಿನ ಮೇಲೆ, ಅಂದ್ರೆ ದೀಪದ ಮೇಲೆ ಬೆಳಕು ಬರುವಾಗ, ಇದುವರೆಗೆ ನಿಮ್ಮನ್ನು ಅಳತೆ ಮಾಡ್ತಾ ಇದ್ರು ಜನರು, ಇಷ್ಟು 1 ಸೇರು, ಅರ್ಧ ಸೇರು. ಆದ್ರೆ ಬೆಳಕು ಬರುವಾಗ ಅಳತೆಗಿಂತ ಮಿಗಿಲಾಗಿದೆ ನೀವು. ನಿಮ್ಗೆ ಅರ್ಥ ಆಯ್ತಲ್ಲ? ಅಳತೆ ಮಾಡುವುದಕ್ಕಿಂತ ಮಿಗಿಲಾದ ಒಂದು ರೇಂಜಿಗೆ ನೀವು ರೀಚ್ ಆಗ್ತೀರಾ. ನಿಮ್ಮನ್ನು ಅಳತೆ ಮಾಡಕ್ಕೆ ಸಾಧ್ಯ ಆಗಲ್ಲ. ಯೇಸು ಸ್ವಾಮಿ ನಿಮ್ಮಲ್ಲಿ ಬರುವಾಗ ನಿಮ್ಮನ್ನು ಯಾವ ರೀತಿಯಲ್ಲೂ ಅಳತೆ ಮಾಡಲು ಸಾಧ್ಯವಾಗದೇ ಇರುವ ರೀತಿಯಲ್ಲಿ ನೀವು ಮೇಲೆ ಬರ್ತೀರಾ. ಒಂದು ಬೆಟ್ಟದ ಮೇಲೆ ಇರುವ ಪಟ್ಟಣದ ಹಾಗೆ. ಸೊ ಪ್ರಿಯರೇ, ಇದರ ಅರ್ಥ ನಾವಿವತ್ತು ಅದರ ಪೂರ್ಣತೆಯಲ್ಲಿ ನಾವು ಅರ್ಥ ಮಾಡಲೇಬೇಕು. ಅಂದ್ರೆ ಯೇಸುಸ್ವಾಮಿ ನಮ್ಮ ಮೇಲೆ ಬರುವಾಗ ನಮ್ಗೆ ಲಿಮಿಟೇ ಇರಲ್ಲ. ಅಂದ್ರೆ ಅಳತೆ ಇಲ್ಲ, ಅಳತೆ ಮಾಡಕ್ ಆಗಲ್ಲ ನಿಮ್ಮನ್ನ. ಅದಕ್ಕಿಂತ ನಿಮ್ಮನ್ನು ಅಳತೆಯ ಗೋಲಿನ ಮೇಲೆ ನಿಮ್ಮನ್ನು ಇಡ್ತಾರೆ. ಇದುವರೆಗೆ ನಿಮ್ಮನ್ನು ಜನ ಅಳತೆ ಮಾಡ್ತಾ ಇದ್ರು. ಅವಳು ಹಾಗೆ, ಇವಳು ಹೀಗೆ, ಅವಳಷ್ಟೇ, ಇವಳಿಷ್ಟೇ, ಈ ರೀತಿಯಲ್ಲಿ ಅಳತೆ ಮಾಡುತ್ತಾ ಇದ್ರು. ಅದು ಯೇಸುಸ್ವಾಮಿ ನಿಮ್ಮ ಮೇಲೆ ಬರುವಾಗ ನಿಮ್ಮನ್ನು ಯಾವ ರೀತಿಯಲ್ಲೂ ಅಳತೆ ಮಾಡಲು ಸಾಧ್ಯವೇ ಇಲ್ಲ. ನಮ್ಮ ಮೇಲೆ ಯೇಸುಸ್ವಾಮಿ ಬರುವಾಗ ನಮ್ಮ ಸ್ಟ್ಯಾಂಡರ್ಡ್ ಯೇಸುಸ್ವಾಮಿಯ ಸ್ಟ್ಯಾಂಡರ್ಡ್ ಆಗ್ತದೆ. ನಮ್ಮ ಮೇಲೆ ಯೇಸುಸ್ವಾಮಿ ಬರುವಾಗ ನಮ್ಮ ಲೆವೆಲ್ ಯೇಸುಸ್ವಾಮಿಯ ಲೆವೆಲ್ ಆಗ್ತದೆ. ಪ್ರಿಯರೇ, ಇದೆಲ್ಲ ನಮ್ಮ ಮೇಲೆ ಯೇಸುಸ್ವಾಮಿ ಬರುವಾಗ ಮಾತ್ರ. ಆದ್ರೆ ನಮ್ಮಿಂದ ಯೇಸುಸ್ವಾಮಿ ಈಚೆ ಬರುವಾಗ ಡಮಾರದಲ್ಲಿ ನಾವು ಕೆಳಗೆ ಇಳಿಬೇಕಾಗುತ್ತದೆ. ನಾವು ಏನೂ ಇರಲ್ಲ. ಅದಕ್ಕೇನೆ ಯೋಹಾನನ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದಿ. ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯ 5ನೇ ಹೌದು, ವಾಕ್ಯದಲ್ಲಿ, ನಾನೇ ದ್ರಾಕ್ಷಾ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂತವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು.
ಅವನು ಒಣಗಿ ಹೋಗುವನು. ಒಣಗಿದ ಕವಲುಗಳನ್ನು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ಇಲ್ಲಿ ಯೇಸ್ವಾಮಿ ಹೇಳ್ತಾ ಇದ್ರೆ, ನನ್ನನ್ನು ಬಿಟ್ಟು ನಿಮಗೆ ಏನು ಮಾಡಕ್ಕಾಗಲ್ಲ, ಏನೂ ಮಾಡಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಬಿಟ್ಟು ನಿಮಗೆ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ನನ್ಗೆ ಗೊತ್ತಿಲ್ಲ ಇದು ನಿಮ್ಗೆ ಅಷ್ಟು ಹಾರ್ಡ್ ಇದು, ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ, ನೀವೆಲ್ಲ ಆಕ್ಟಿವ್ ಆಗಿದ್ದೀರಾ ನನ್ಗೆ ಗೊತ್ತಿಲ್ಲ. ಆದರೆ ಇಲ್ಲ, ಆಕ್ಟಿವ್ ಇದ್ದೀವಿ. ನೀವೇ ಹೇಳಿದ್ರಲ್ಲ, ಒಂದ್ಸಲ ಅದನ್ನ ನೀವು ಅಂದ್ರೆ ನೀವಾಗ ಒಂದ್ ಪದ ಹೇಳಿದ್ರಿ, ಯೇಸು ಸ್ವಾಮಿಯವರು ನಮ್ಮ ಮೇಲೆ ಬಂದಾಗ ಅಂತ. ಅಂದ್ರೆ ಯೇಸು ಸ್ವಾಮಿಯವರು ನಮ್ಮ ಮೇಲೆ ಸವಾರಿ ಮಾಡಿದಾಗ, ಯೇಸು ಸ್ವಾಮಿಯವರು ಉಪ್ಪಿನ ರೂಪದಲ್ಲಿ ಅಂತ ಹೇಳಿದಾಗ, ನಾನೇ ಈಗ ನಂದು ವಿಚಾರ ಅದನ್ನ ಹೆಂಗೆ ನಾನು ಐಡೆಂಟಿಫೈ ಮಾಡ್ಕೊಳ್ಳೋದು? ಯೇಸು ಸ್ವಾಮಿಯವರು ನನ್ ಮೇಲೆ ಇದ್ದಾರೆ, ಆ ರುಚಿ ನನ್ ಮೇಲೆ. ನೋಡಿ, ನೀವೇನು ಐಡೆಂಟಿಫೈ ಮಾಡ್ಬೇಕಾಗಿಲ್ಲ, ಜನರು ಐಡೆಂಟಿಫೈ ಮಾಡ್ತಾರೆ. ನೀವೇನು ಐಡೆಂಟಿಫೈ ಮಾಡ್ಬೇಕಾಗಿಲ್ಲ. ನೀವು ಅವರಿಗೆ ಸವಾರಿ ಮಾಡಲು ಅವಕಾಶ ಕೊಟ್ಟರೆ ಸಾಕು, ಜನರು ನಿಮ್ಮನ್ನು ಐಡೆಂಟಿಫೈ ಮಾಡ್ತಾರೆ ಯೇಸು ಸ್ವಾಮಿ ಆಗಿ. ಈಗ ವಾಕ್ಯ ಹೇಳುತ್ತಲ್ಲ ಬ್ರದರ್, ಈಗ ಯೇಸು ಸ್ವಾಮಿ ನಮ್ಮ ಮೇಲೆ ಬಂದಾಗ ನೀನು ನೂತನ ಸೃಷ್ಟಿಯಾಗುವಿರಿ, ಹಳದಿಂದ ಅಳಿದು ಹೋಗುವುದು, ಒಳದಿಂದ ಜನ್ಮ ತಾಳುವುದು ಬ್ರದರ್. ಅಷ್ಟೇ. ಅಂದ್ರೆ ಏನಾಗುತ್ತಂದ್ರೆ, ಈ ಕರುಣೆ ನಾವಾಗಿ ಕರುಣೆ ಉಂಟು ಮಾಡಕ್ ಆಗಲ್ಲ. ಅಯ್ಯೋ ಪಾಪ ಅಂದೇಳಿ ಸ್ವಲ್ಪ ಕರುಣೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿ ನಾವು ಮಾಡಕ್ ಆಗಲ್ಲ. ಯೇಸು ಸ್ವಾಮಿ ನಮ್ಮಲ್ಲಿ ಬರುವಾಗ ಮಾತ್ರ ನಮ್ಮಿಂದ ಹೊರಹೊಮ್ಮುವ ಕಾರ್ಯವಾಗಿದೆ ಆಕ್ಚುಯಲ್ ಕರುಣೆ. ಅಲ್ಲದೆ ಇದ್ರೆ ಬರೀ ಡೂಪ್ಲಿಕೇಟ್ ಆಗುತ್ತೆ ಎಲ್ಲ. ನಾವು ತೋರಿಸುವ ಎಲ್ಲಾ ಕರುಣೆಯು, ನಾವು ತೋರಿಸುವ ದಯೆಯು, ನಾವು ತೋರಿಸುವ ಎಲ್ಲಾ ಕಾರ್ಯಗಳು ಬರೀ ಡೂಪ್ಲಿಕೇಟ್ ಆಗ್ತದೆ, ಒರಿಜಿನಲ್ ಆಗಲ್ಲ. ಒರಿಜಿನಲ್ ಕರುಣೆ ನಮ್ಮಿಂದ ಹೊರಹೊಮ್ಮಬೇಕಾದರೆ ಕರುಣೆಯಾಗಿರುವ ಯೇಸು ಸ್ವಾಮಿ ನಮ್ಮಲ್ಲಿಗೆ ಬರಬೇಕು. ಕರುಣೆಯಾಗಿರುವ ಯೇಸು ಸ್ವಾಮಿ ನಮ್ಮಲ್ಲಿ ಬರುವಾಗ ನಾವು ಕರುಣೆ ಉಳ್ಳವರಾಗ್ತೇವೆ. ಬೇರೆ ಮಾರ್ಗವಿಲ್ಲ ಅದಕ್ಕೆ, ಬೇರೆ ಆಪ್ಷನೇ ಇಲ್ಲ ಅದಕ್ಕೆ. ಓಕೆ, ಸೊ ಯೇಸು ಸ್ವಾಮಿ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಸಾರಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನು ಬಿಟ್ಟು ನೀವು ಏನೂ ತಾನೇ ಮಾಡಕ್ಕಾಗಲ್ಲ. ಶಶಿಕಲಾ ಸಿಸ್ಟರ್ ಹೇಳಿದ ಈ ಪ್ರಶ್ನೆಗೆ ಉತ್ತರ ನಾನು ಕೊಡೋದಾದ್ರೆ, ಯೇಸು ಸ್ವಾಮಿ ನಿಮ್ಮ ಮೇಲೆ ಬರುವಾಗ ಜನರು ಹೇಳ್ತಾರೆ, ನೋಡಿ ನನ್ನ ಮಗಳು ಈ ಶಶಿಕಲಾ ತರ ಆಗ್ಬೇಕು. ಜನರು ಹೇಳ್ತಾರೆ, ನನ್ನ ಮಗ ಇವನ ತರ ಆಗ್ಬೇಕು. ಜನರು ಹೇಳ್ತಾರೆ, ನನ್ನ ಮಗನ್ ಯಾಕೆ ಇವನ್ ತರ ಆಗ್ತಾ ಇಲ್ಲ, ಇವನ್ ಹೇಗೆ ಇದ್ದವನು ಈಗ ನೋಡಿ ಹೀಗಿದಾನಲ್ಲ. ಪ್ರಿಯರೇ, ಈ ರೀತಿ ನಮ್ಮ ಬಗ್ಗೆ ಚರ್ಚೆಗಳು ನಡೆಯುತ್ತದೆ. ವಿಚಾರಣೆಯಲ್ಲಿ ಜಸ್ಟ್ ಪೂಜೆಗೆ ಹೋಗಿ ವಾಪಸ್ ಬರುವ ನಮ್ಮನ್ನು ವಿಚಾರಣೆಯಲ್ಲಿ ನೀವು ಈ ಸಂಘಕ್ಕೆ ಬರ್ಬೇಕು, ನೀವು ಪಾಲನಾ ಸಮಿತಿಗೆ ಬರ್ಬೇಕೆಂದು ಹೇಳಿ ನಿಮ್ಮನ್ನು ಗುರುತಿಸಿ ಕರ್ಕೊಂಡು ಬರ್ತಾರೆ. ಯಾವಾಗ? ನಿಮ್ಮ ಮೇಲೆ ಯೇಸು ಬರುವಾಗ. ಪ್ರೇಯರ್ ಗ್ರೂಪಿಗೆ ಜಸ್ಟ್ ಬಂದು ಅಟೆಂಡ್ ಮಾಡಿ ವಾಪಸ್ ಹೋಗುವ ವ್ಯಕ್ತಿಗಳನ್ನು, ಇಲ್ಲ ನೀವು ಕೋರ್ ಟೀಮಿಗೆ ಬರ್ಲೇಬೇಕು ಅಂತ ಹೇಳಿ ನಿಮ್ಮನ್ನು ಗುರುತಿಸಿ ಅಲ್ಲಿಗೆ ಹಾಕ್ತಾರೆ. ಯಾವಾಗ? ನಾವು ಎಸ್ಕೇಪ್ ಮಾಡಲು ಪ್ರಯತ್ನ ಪಟ್ಟರು ನಮ್ಮನ್ನು ಎಸ್ಕೇಪ್ ಮಾಡಲು ಬಿಡದೆ ನಮ್ಮನ್ನು ಕೋರ್ ಟೀಮ್ ಅಲ್ಲಿ ಕೂರಿಸ್ತಾರೆ. ಒಂದು ಮಾತು ಮಾತಾಡಕ್ಕೆ ಬರದೇ ಇರುವವರು ಕೋರ್ ಟೀಮಿನ ಡಿಸಿಷನ್ ಮೇಕರ್ ಆಗ್ತಾರೆ. ಯೇಸು ಸ್ವಾಮಿ ನಿಮ್ಮ ಮೇಲೆ ಬರುವಾಗ ನಿಮ್ಮನ್ನು ಹೊತ್ಕೊಂಡು ಡಯಸಿಷನ್ ಸರ್ವಿಸ್ ಟೀಮ್ಗೆ ಕರ್ಕೊಂಡು ಹೋಗ್ತಾರೆ. ನಿಮ್ಗೇನು ಇಷ್ಟ ಇರಲ್ಲ, ಆದರೂ ಕರ್ಕೊಂಡು ಹೋಗ್ತಾರೆ. ಕಾರಣ ಏನು? ನಿಮ್ಮಲ್ಲಿ ಬೆಳಕಿದೆ. ಅದು ನೀವಾಗಿ ಹೋಗಿ ನಾನ್ ಸರ್ವಿಸ್ ಟೀಮ್ ಆಗ್ಬೇಕು, ನನ್ನನ್ನು ಸೆಲೆಕ್ಟ್ ಮಾಡ್ಬೇಕಂತ ಹೇಳಿ ಆಗೋದಲ್ಲ. ನಿಮ್ಮಲ್ಲಿ ಬೆಳಕು ಬರುವಾಗ ತಾನೇ ಈ ಬದಲಾವಣೆಗಳಾಗ್ತದೆ. ನಿಮ್ಮಲ್ಲಿ ನಿಜ ಬೆಳಕು ಬರುವಾಗ ಇನ್ನೂ ನಿಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತಾರೆ. ಪ್ರಿಯರೇ, ಇದು ಯೇಸು ಸ್ವಾಮಿ ನಮ್ಮಲ್ಲಿ ಬರುವಾಗಿರು. ಇದು ನಾವಾಗಿ ಮಾಡೋದಲ್ಲ, ನಾವಾಗಿ ಮಾಡಕ್ಕೂ ಆಗಲ್ಲ. ನಿಜ ಹೇಳ್ತೀನಿ, ನಾವಾಗಿ ಈ ಕೆಲಸ ಮಾಡಕ್ಕೆ ಆಗಲ್ಲ. ಒಂದೇ ಒಂದು, ನಮ್ಮಲ್ಲಿ ಯೇಸು ಸ್ವಾಮಿ ಬರುವಾಗ, ನಮ್ಮಲ್ಲಿ ಬೆಳಕು ಬರುವಾಗ ಈ ಕಾರ್ಯಗಳು ನಮ್ಮಲ್ಲಿ ತಾನೇ ಸಂಭವಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ಸೊ ಪ್ರಿಯರೇ, ಈ ಮರಿಯನ್ ತಂಡದಲ್ಲಿ ಇವತ್ತು 23 ಜನ ಇದ್ದಾರೆ. ನಾವು ನಿಜವಾಗಿ ಈ ಬೆಳಕು ನಮ್ಮ ಮೇಲೆ ಬಂದಿರೋದ್ರಿಂದ ಈ ಮುಂಚಾಣೆ ನಾವು ಎದ್ದು ಬಂದಿದ್ದೀವಿ. ಈಗ ನಾವು ಕನಸು ಕಾಣಲು ಪ್ರಾರಂಭಿಸಬೇಕು. ಈ ಬೆಳಕು ನಮ್ಮಲ್ಲಿದ್ದಾರೆ. ಯೇಸು ಸ್ವಾಮಿ ನಿಮ್ಮನ್ನು ಸುಮ್ಮನೆ
ಬೆಟ್ಟದ ಕೆಳಗೆ ಅಥವಾ ಎಲ್ಲೋ ಯಾವ್ದೋ ಮೂಲೆಗೆ ಇಡಕ್ಕೆ ಅಲ್ಲ ನಿಮ್ಮ ಮೇಲೆ ಬಂದಿರೋದು, ನಿಮ್ಮನ್ನು ಉಪಯೋಗಿಸಲು ಬಂದಿದ್ದಾರೆ. ಈಗ ನಿಮ್ಮ ಕನಸು ಏನಿರ್ಬೇಕು? ಯೇಸು ನಿಮ್ಮನ್ನು ಬೆಳಕಾಗಿ ಮಾಡಿದ್ದಾನೆ. ಈಗ ಲೋಕ ರಾಷ್ಟ್ರಗಳಿಗೆ ನಾವು ಹೋಗ್ಬೇಕು. ಅನೇಕ ರಾಷ್ಟ್ರಗಳಲ್ಲಿ ಈಗ ನೀವು ಏನೂ ಇಲ್ಲ, ನಿಮ್ಗೆ ಭಾಷೆ ಬರಲ್ಲ, ಏನೂ ಇಲ್ಲ ಅಂತ ಅವಸ್ಥೆ ಇರಬಹುದು. ಆದ್ರೆ ಈ ಬೆಳಕು ನಿಮ್ಮ ಮೇಲೆ ಬರುವಾಗ ನಿಮ್ಮನ್ನು ಸುಮ್ಮನೆ ಕೂರಿಸಲ್ಲ. ನೀವು ನೋಡಿ, ನೀವು ಪಾಸ್ಪೋರ್ಟ್ ಇಲ್ಲದೆ ಇರುವವರು ಪಾಸ್ಪೋರ್ಟ್ ತಗೋತೀರಾ. ಪಾಸ್ಪೋರ್ಟ್ ಇರುವವರು ಅದರ ಒಂದೊಂದು ಪೇಜ್ ಅಲ್ಲೂ ಸೀಲ್ ಹಾಕಿ ನೀವೊಂದು 5-6 ಪಾಸ್ಪೋರ್ಟ್ ತಗೊಳ್ಬೇಕಾದ ಅಗತ್ಯ ಬರುತ್ತೆ. ಯಾಕಂದ್ರೆ ಅನೇಕ ರಾಷ್ಟ್ರಗಳಲ್ಲಿ ನೀವು ಹೋಗೋರಾಗ್ತೀರಾ ಈ ಬೆಳಕು ನಮ್ಮ ಮೇಲೆ ಇರುವಾಗ. ಕೆಲವೊಮ್ಮೆ ನಾನು ಯೋಚನೆ ಮಾಡಿದೆ, ಇದೆಲ್ಲ ಬರೀ ಸಿರಿಲ್ ಜಾನ್ ಬ್ರದರಿಗೂ ಇವರಿಗೆ ಮಾತ್ರ ಇರುವುದಂತೇಳಿ. ಇಲ್ಲ, ನಮ್ಮ ಒಬ್ಬೊಬ್ಬರಿಗೂ ಬೆಳಕು ನಮ್ಮ ಮೇಲೆ ಬರುವಾಗ ಈ ಕಾರ್ಯಗಳು ನಡೆಯುತ್ತದೆ. ನಮ್ಮನ್ನು ರಾಷ್ಟ್ರಗಳು ಚೀಫ್ ಗೆಸ್ಟ್ ಆಗಿ ಕರ್ಕೊಂಡು ಹೋಗ್ತಾರೆ. ನೀವು ಅರ್ಥ ಮಾಡಿ, ನಿಮ್ಮಲ್ಲಿ ಬೆಳಕು ಸ್ಟ್ರಾಂಗ್ ಆಗಿ ಬರುವಾಗ ಕೆಲವೊಮ್ಮೆ ಇಂಡಿಪೆಂಡೆನ್ಸ್ ಡೇಗೆ, ರಿಪಬ್ಲಿಕ್ ಡೇಗೆ ಕೆಲವೊಮ್ಮೆ ನೀವು ಗೆಸ್ಟ್ಗಳಾಗ್ತೀರಾ. ನೀವೇ ಫ್ಲೈಟ್ಗಳು ಚಾರ್ಟರ್ ಮಾಡಿ ಒಂದೊಂದ್ ಕಡೆ ಹೋಗಿ ಶುಭ ಸಂದೇಶ ಸಾರ್ತೀರಾ. ಯಾಕೆ? ರಾಷ್ಟ್ರಗಳಿಗೆ ಸಾಲ ಕೊಡುವವರು ನೀವು ಆಗ್ತೀರಾ, ನೀವು ಬೆಳಕಾಗುವಾಗ. ಪ್ರಿಯರೇ, ಇದೆಲ್ಲ ಸ್ವಲ್ಪ ಅತಿ ಆಗಿದೆಯೋ ಎಂಬ ರೀತಿಯಲ್ಲಿ ಯಾಕೋ ಹಂಗ ಅನ್ಸ್ತಾ ಇದೆ ಬ್ರದರ್, ಓವರ್ ಆಯ್ತು ನಮ್ಗಳನ್ನ ನೋಡಿ. ಏಕೆಂದ್ರೆ ನಮ್ಮ ಮೇಲಿರೋ ಬೆಳಕಿನ ಬೆಲೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದೇ ಪ್ರಾಬ್ಲಮ್. ನಾವು ನಮ್ ಬೆಲೆಯಲ್ಲೇ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇದೀವಿ. ಅದು ನಾವು ನಮ್ ಲೆವೆಲ್ ಚಿಂತೆ ಮಾಡ್ತೀವಿ, ಆ ದೇವ್ರ ಲೆವೆಲ್ ಗೊತ್ತಿಲ್ಲ ಅವ್ರಿಗೆ. ಅದೇನೆ, ನಮ್ ಲಿಮಿಟ್ ಅಲ್ಲೇ ನಾವ್ ಇರೋದು. ನಮ್ ಲಿಮಿಟ್ ನಮ್ಗೆ ಇಷ್ಟೇನೆ ಎಂಬ ರೀತಿಯಲ್ಲಿ ಆ ಬೆಳಕಿನ ಬೆಲೆ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಯೋಚನೆ ಮಾಡುವುದು. ಸೊ ಪ್ರಿಯರೇ, ಈ ಒಂದು ಅರ್ಥವು ನೀವು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಬೇಕಾದ್ರೆ ಪೌಲ ಹೇಗಿದ್ದವನು? ಸರ್ ಅದಕ್ಕೆ ಸ್ವಾಮಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂದ್ರು, ಬೆಳಕಾಗ್ಬೇಕು ಅಂತ ಹೇಳಿಲ್ಲ. ಬೆಳಕಾಗಿದ್ದೀರಿ, ಉಪ್ಪಾಗಿದ್ದೀರಿ ಅಂತ ಆಲ್ರೆಡಿ. ಅಂದ್ರೆ ಇವರು ನಮ್ಮ ಮೇಲೆ ಈಗ ನಮ್ಮ ಮೇಲೆ ಯೇಸ್ವಾಮಿ ಇದ್ದಾರೆ, ಅರ್ಥ ಆಯ್ತಾರ? ಇವರು ನಮ್ಮ ಮೇಲೆ ಬರ್ಬೇಕು. ಇನ್ನು ನೋಡಿ, ಸಂತ ಪೌಲನ್ ಹೇಗಿದ್ರು? ಒಂದವರು ಯೇಸ್ವಾಮಿ ಅನುಯಾಯಿಗಳನ್ನೆಲ್ಲ ಶಿಕ್ಷಿಸ್ತಾ ಎಲ್ಲಾನು ಕೊಲ್ತಾ ಡಮಾಸ್ಕಸ್ಗೆ ಹೋಗುವಾಗ ಈ ದೀಪವು ಯೇಸು ಸ್ವಾಮಿ ಹಚ್ಚಿಸಿದರು. ಏನಾಯ್ತದ ಆದ್ಮೇಲೆ? ಅವರ ಬೆಳಕು ನೋಡಿದಾಗ 3 ದಿವಸ ಎದ್ದೊಳ್ಳಿಲ್ಲ. ಅಥವಾ ಈ ಕಲ್ಲಿನ ಮೇಲೆ ಉಪ್ಪು ರುಚಿ ಬಂತು. ಪ್ರಿಯರೇ, ಮತ್ತೆ ಪೌಲನ ರೇಂಜ್ ಹೇಗೆ ಇತ್ತು ನೀವು ಯೋಚನೆ ಮಾಡಿ. ಸಂತ ಸ್ಟೀಫನ್ ಬರೀ ಒಂದು ಕುಕ್ ಆಗಿದ್ದ, ಕುಕ್ ಮಾಡ್ತಾ ಇದ್ರು. ಆದ್ರೆ ಬೆಳಕು ಅವನ ಮೇಲೆ ಬಂದಾಗ, ಯೇಸುಸ್ವಾಮಿ ಅವನ ಮೇಲೆ ಬಂದಾಗ ಒಂದು ರೇಂಜೇ ವ್ಯತ್ಯಾಸ ಆಯಿತು. ಪ್ರಿಯರೇ, ಇದು ನಾವಾಗಿ ಉಂಟು ಮಾಡೋದಲ್ಲ, ನಮ್ಮ ಮೇಲೆ ಅವರು ಬರ್ಬೇಕು. ಅವರು ಬರುವಾಗ ಈ ಗುಣಗಳೆಲ್ಲ, ಅಷ್ಟಭಾಗ್ಯಗಳೆಲ್ಲ ನಮ್ಮಲ್ಲಿ ತುಂಬಿ ಬರುತ್ತದೆ. ಅಷ್ಟಭಾಗ್ಯದ ಗುಣಗಳು ಬರುತ್ತದೆ, ಭಾಗ್ಯಗಳು ನಮ್ಮ ಜೀವನದ ಭಾಗವಾಗಿ ಮಾರ್ಪಾಡಾಗ್ತದೆ. ಪ್ರೇಷಿತರ ಕಾರ್ಯಕಲಾಪದಲ್ಲಿ 14ನೇ ಅಧ್ಯಾಯದಲ್ಲಿ ಲಿಡಿಯಾ ಎಂಬ ಒಂದು ವಸ್ತ್ರ ವ್ಯಾಪಾರಿ ಇರ್ತಾರೆ ಫಿಲಿಪಿಯ ನಗರದಲ್ಲಿ. ಅವಳ ಮೇಲೆ ಯೇಸು ಬಂದಾಗ ನೀವು ಓದುವಾಗ ಗೊತ್ತಾಗ್ತದೆ, ಅವಳಲ್ಲಿ ಬಂದ ಬದಲಾವಣೆಗಳು. ಫಿಲಿಪಿಯ ಆ ಒಂದು ಚರ್ಚ್ ಅದ ಬಿಲ್ಡಪ್ ಮಾಡಕ್ಕೆ ದೇವರು ಅವಳನ್ನು ಉಪಯೋಗಿಸಿದ್ರು. ಪ್ರಿಯರೇ, ಈ ಒಂದು ಕಾರ್ಯ ನಮ್ಮಲ್ಲಿ ನಡೀಬೇಕು. ಯೇಸು ಸ್ವಾಮಿ ನಮ್ಮಲ್ಲಿ ಬರ್ಬೇಕು. ನಾವು ಕೆಟ್ಟಲ್ಪಟ್ಟವರಾಗಿರ್ಬಹುದು, ನಾವು ಪ್ರಯೋಜನ ಇಲ್ಲದೆ ಇರುವವರಾಗಿರ್ಬಹುದು. ಆದ್ರೆ ಯೇಸು ಸ್ವಾಮಿ ನಮ್ಮಲ್ಲಿ ಬರುವಾಗ ಕೆಟ್ಟುಗಳು ಬಿಚ್ಚಲ್ಪಡುತ್ತದೆ, ನಾವು ಪ್ರಯೋಜನ ಉಳ್ಳವರಾಗ್ತಾರೆ. ಖಂಡಿತವಾಗಿ ನಮ್ಮನ್ನು ಜನ ಗುರುತಿಸ್ತಾರೆ. ಅನೇಕ ಲೆವೆಲ್ ಅಲ್ಲಿ ಆ ಕರ್ತನ ಗುಣಗಳು ನಮ್ಮಿಂದ ಹೊರಹೊಮ್ಮುತ್ತದೆ. ಈ ಕಾರ್ಯ ನಮ್ಮಲ್ಲಿ ನಡೀಬೇಕಾದ್ರೆ ಬೆಳಕಾದ ಯೇಸು ಸ್ವಾಮಿ, ಉಪ್ಪಾದ ಯೇಸು ಸ್ವಾಮಿ, ಕರೆಳುಳ್ಳ ಯೇಸು ಸ್ವಾಮಿ
ದಯವುಳ್ಳ ಯೇಸು ಸ್ವಾಮಿ ನಮ್ಮ ಮೇಲೆ ಸವಾರಿ ಮಾಡಬೇಕು. ಅದಕ್ಕೆ ನಾವು ನಮ್ಮನ್ನೇ ಬಿಟ್ಟುಕೊಡ್ಬೇಕು. ನಾವು ಲಿಮಿಟ್ ಮಾಡದೆ ನಮ್ಮನ್ನೇ ಬಿಟ್ಟುಕೊಡುವಾಗ ನಮ್ಮೊಬ್ಬೊಬ್ಬರ ಜೀವನದಲ್ಲಿ ಈ ವಿಷಯಗಳೆಲ್ಲ ನಡೆಯುತ್ತದೆ. ಪ್ರೈಸ್ ದಿ ಲಾರ್ಡ್.